ಈ ಒಂದು ಸಭೆಗೆ ಬಂದಿರೋರಿಗೆಲ್ಲರೂ ಮೊದಲು ಹೃದಯಪೂರ್ವಕ ಧನ್ಯವಾದಗಳನ್ನ ಅರ್ಪಿಸ್ತೇನೆ. ಸೌಜನ್ಯ ಹೋರಾಟದಲ್ಲಿ ಹಲವಾರು ವರ್ಷಗಳಿಂದ ಧರ್ಮಸ್ಥಳದ ಸುತ್ತಮುತ್ತಲು ಬೆಳ್ತಂಗಡಿಯಲ್ಲಿ ಭಾಳಷ್ಟು ಹೋರಾಟಗಳಲ್ಲಿ ಭಾಗಿಯಾಗಿದ್ದಕ್ಕೆ ಇವತ್ತಿನ ಈ ಸಭೆ ಬೆಂಗಳೂರಲ್ಲಿ ನಡೆದಿದ್ದಕ್ಕೆ ಸಾರ್ಥಕವಾಯಿತು ಅಂತ ನನಗನ್ಸುತ್ತೆ. ಭಾಳ ವರ್ಷಗಳಿಂದ ಬೆಂಗಳೂರಲ್ಲಿ ಒಂದು ದೊಡ್ಡ ಮಟ್ಟದ ಹೋರಾಟ ಆಗಬೇಕು ಅಂತ ಬಯಸಿದ್ವಿ. ಕಾರಣಾಂತರಗಳಿಂದ ಬಲಾಢ್ಯರಿಗೆ ರಕ್ಷಣೆ, ಬಡವರಿಗೆ ಶಿಕ್ಷೆ ಅಂತಕ್ಕಂಥ ಕಾನೂನು ಇರೋದ್ರಿಂದ ನಮಗೆ ಒಂದು ಹೋರಾಟ ಮಾಡೋಕ್ಕೆ ಆಸ್ಪದ ಸಿಕ್ಕಿರಲಿಲ್ಲ. ಹೇಳ್ಬೋದು ಏನ್ರಿ ಮಾತಾಡ್ತಿದ್ದಾರೆ, ಏನು ಬೆಂಗಳೂರಲ್ಲಿ ಒಂದು ಹೋರಾಟ ಮಾಡೋಕ್ಕಲ್ಲ, ಭಾಳ ಸುಲಭವಾಗಿ ಹೇಳ್ತಾರೆ. ಅದಕ್ಕೆ ಪ್ರಯತ್ನ ಪಟ್ಟು ಅದರಲ್ಲಿ ಏನೂ ಯಶಸ್ಸು ಪಡೆದಲೇ ಇರೋ ನೋವನ್ನು ಇವತ್ತಿನ ಈ ಸಭೆ ನನಗೆ ಸ್ವಲ್ಪ ಮಟ್ಟಿಗೆ ನೆಮ್ಮದಿ ಕೊಡ್ತಾ ಇದೆ. ಖಂಡಿತವಾಗಿ ಈ ಮಾತನ್ನ ಅದೇನೇ ಇರಲಿ, 15 ವರ್ಷ 13 ವರ್ಷದ ಹೋರಾಟ ಅಂತ ಹೇಳ್ತಾ ಇದ್ರಿ. ಸೌಜನ್ಯದು ಸುಮಾರು 1/4 ಶತಮಾನಗಳ ಹೋರಾಟ. ವೇದವಲ್ಲಿ, ಪದ್ಮಲತಾ, ಆನೆ ಮಾವುತ, ಸೌಜನ್ಯ 469 ಕೊಲೆಗಳಿಗೆ ಶಕ್ತಿ ತುಂಬಿದೆ. ಒಂದು ಸೌಜನ್ಯ 469. ವೇಷಧಾರಿಗಳ ಪ್ರಭಾವ ಹೇಗಿತ್ತು ಅಂದರೆ ತಪ್ಪು ತಿಳ್ಕೊಂಬಾರ್ದು ನ್ಯಾಯಾಧೀಶರೇ. ಆ ಒಂದು ನಾವು ಹೇಳ್ತಾ ಇದ್ವಿ, ಕನಕಪುರ ರಿಪಬ್ಲಿಕ್ಕು, ಬಳ್ಳಾರಿ ರಿಪಬ್ಲಿಕ್ಕು, ಆದರೂ 100 ಪಟ್ಟು ಮೀರಿಸುವಂಥ ರಿಪಬ್ಲಿಕ್ಕು ಧರ್ಮಸ್ಥಳ. 100 ಪಟ್ಟು ನ್ಯಾಯಾಂಗನೂ ತಲೆ ಒಡ್ಡಿ ಅವ್ರಿಗೆ ಕಾಲಿಗೆ ಬೀಳುತ್ತೆ, ಆಡಳಿತ ಶಾಸಕಾಂಗನೂ ಕಾಲಿಗೆ ಬೀಳುತ್ತೆ. ಅವರು ಮಾಡಿದ್ದೇ ದರ್ಬಾರ. ಈ ಇರುವೆಗಳ ಗೂಡು ಮೇಲೆ ಕಾಲಿಟ್ಟಂಗೆ ಜನಗಳನ್ನ ಮಾರಣ ಹೋಮ ಮಾಡಿದ್ದಾರೆ. ವಾರಕ್ಕೆ 2 ಕೊಲೆ 3 ಕೊಲೆ ಲೆಕ್ಕಾಚಾರ ಸಿಕ್ಬಿಡೋದು ನಿಮಗೆ. ಇಷ್ಟೆಲ್ಲ ಆದರೂ ಇಷ್ಟು ವರ್ಷ ಆದರೂ ಈ ಪಾಪದ ಕೊಡ ತುಂಬೋದಕ್ಕೆ ಇಷ್ಟು ದಿವಸ ಕಾಯ್ತಿತ್ತೇನೋ ಅಂತಕ್ಕಂಥದ್ದು ಒಂದು ನಮ್ಮ ಈ ಒಂದು ಹೋರಾಟಕ್ಕೆ ಶಕ್ತಿ ತುಂಬಿದಂಥ ನ್ಯಾಯಾಧೀಶರು ಹಾಗೂ ವಕೀಲರ ಸಮುದಾಯಕ್ಕೆ ನಾವೆಲ್ಲರೂ ಸಹ ಚಿರಋಣಿಯಾಗಿರಬೇಕು. ನಾವೆಲ್ಲ ಏನೇ ಮಾಡಿದ್ದೀವಿ. 30,000 40,000 ಜನಗಳ ಮುಂದೆ ಭಾಷಣ ಮಾಡಿದ್ದೀವಿ. ಚಪ್ಪಾಳೆಗಳು ಗಿಟ್ಟಿಸ್ಕೊಂಡಿದ್ದೀವಿ. ಕೆಲವರು ಹೇಳ್ಬೋದು ಯೂಟ್ಯೂಬಲ್ಲಿ ಮಾತಾಡಿದ್ದೀವಿ, ಬಿಟ್ಟಿದ್ದೀವಿ. ಲೈಕು ನಮ್ಗೆ ಎಷ್ಟು ಬಂತು ಅಂತ ನೋಡ್ತೀವಿ ಹೊರತು ಹೋರಾಟದ ಯಶಸ್ಸಿನ ದಿಕ್ಕಿಗೆ ನಾವು ಯೋಚನೆ ಮಾಡಿಲ್ಲ. ಒಂದು ಮಾತು, ನಾನು ಉದ್ದ ಮಾತಾಡೋಕ್ಕೆ ಹೋಗೋದಿಲ್ಲ. ಏನು ಸಮಾನ ಮನಸ್ಕರ ಸಭೆ, ಪುಣ್ಯಾತ್ಮನಿಗೆ ಜವಾಬ್ದಾರಿ ವಹಿಸ್ಕೊಂಡು ಇದಕ್ಕೊಂದು ಶಕ್ತಿ ತುಂಬಿದ್ದಾರೆ. ಅವರ ನೇತೃತ್ವದಲ್ಲಿ ಇಂಥ ಒಂದು ಸಂಘಟನೆಯಲ್ಲಿ ಜಾತಿ ಧರ್ಮ ಪಕ್ಷನ ವಿಷಬೀಜವನ್ನು ಬಿತ್ತದಲ್ಲೇ ಈ ಒಂದು ಸಭೆ ಗುರಿ ಮುಟ್ಟೋರ್ಗೂ ಯಶಸ್ಸು ಮಾಡಬೇಕು ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ನನ್ನ 2 ಮಾತುಗಳನ್ನ ಹೇಳಿ ನನ್ನ ಮಾತು ಮುಗಿಸ್ತೀನಿ. ನಮಸ್ಕಾರ. ಈ ಪ್ರಕರಣದಲ್ಲಿ ಮೊದಲನೇದಾಗಿ ಎಲ್ಲರೂ ಸೇರ್ತಕ್ಕಂಥ ಯಾರು ದೊಡ್ಡ ವ್ಯಕ್ತಿಗಳಿದ್ದಾರೆ, ದೌರ್ಜನ್ಯ ಮಾಡಿರ್ತಕ್ಕಂಥ ಅವ್ರ ವಿರುದ್ಧ ಒಂದು ಧಿಕ್ಕಾರ ತಾವೆಲ್ಲರೂ ಕೂಗಬೇಕು. ಈ ಧಿಕ್ಕಾರ ಯಾರ್ಯಾರೋ ಅವ್ರ ಪರವಾಗಿ ಕೆಲಸ ಮಾಡ್ತಿದ್ದಾರೆ ಅವ್ರಿಗೆ ಕೇಳಿಸ್ಬೇಕು ಅಂತ ಹೇಳಬೇಕು ಅಂತ ನಾನು ವಿನಂತಿ ಮಾಡ್ತೀನಿ. ಇದು ಫಸ್ಟ್ ಅದೇ. ಈ ದೌರ್ಜನ್ಯ ಮಾಡೋ ಎಸಗಿರೋರಿಗೆ ಯಾವ ದೊಡ್ಡ ವ್ಯಕ್ತಿ ಇದ್ರು ನ್ಯಾಯ ಬೇಕು. ಸರ್ಕಾರದಿಂದ, ಕೇಂದ್ರ ಸರ್ಕಾರದಿಂದ ಆಗಲಿ ರಾಜ್ಯ ಸರ್ಕಾರ, ಇದು ರಾಜ್ಯ ಸರ್ಕಾರದ ಒಂದೇ ಜವಾಬ್ದಾರಿ ಅಂತ ತಗೋಬಾರ್ದು. ಇದೊಂದು ರಾಷ್ಟ್ರ ಮಟ್ಟದ ವಿಶ್ವ ಮಟ್ಟದಲ್ಲಿ ಆಗಿರ್ತಕ್ಕಂಥ ಇದು ಅಮೆರಿಕಾ ಟೈಮ್ಸ್ಗಳನ್ನಲ್ಲೂ ಕೂಡ ನಮಗೆ ವಾಟ್ಸಪ್ ಬರ್ತಾ ಇದೆ. ನೀವೆಲ್ಲ ಏನು ಮಾಡ್ತಾ ಇದ್ದೀರಿ, ಇಂಡಿಯಾದಲ್ಲಿ ಇಂಥದ್ದು ನಡೀತಾ ಇದೆ. ಇವತ್ತು ನ್ಯಾಯಾಂಗ ವ್ಯವಸ್ಥೆಯಲ್ಲಿ ದೊಡ್ಡವರೆಲ್ಲ ಬಂದಿರೋದು ಒಂದು ಹಂತಕ್ಕೆ ಬಂದಿದೆ. ಈ ಹೋರಾಟನ ಇಲ್ಲಿ ಸೇರ್ತಕ್ಕಂಥ ಜನಶಕ್ತಿ, ನಮ್ಮ KRS ಪಕ್ಷ, ನಮ್ಮ ರಘು ರೆಡ್ಡಿದವರು, ಅನೇಕರು ಇರ್ತಕ್ಕಂಥ AP ಮತ್ತು ನಮ್ಮ ದ್ವಾರಕನಾಥ್ ಸಾಹೇಬರು ಎಲ್ಲ ಬಂದಿದ್ದಾರೆ. ಹಿಂದೂಗಳು ಯಾರಾದರೂ ನಿಜವಾದ ಹಿಂದೂ ಅಂದರೆ ಯಾವ ವಿರೋಧ ಮಾಡ್ತಕ್ಕಂಥ ನಿಜವಾದ ಹಿಂದೂ ಅಂತ ತಿಳ್ಕೊಳ್ಳಿ. ಯಾರೇ ಫೋನ್ ಮಾಡಿದ್ರು ಡರ್ನಾ ಮತ್ ಸಚ್ ಬೋಲ್ನೇಕು ಡರ್ನಾ ಮತ್ ಅಂತ. ಆ ಕ್ಷೇತ್ರದಲ್ಲಿ ಧರ್ಮಸ್ಥಳ ಒಂದೇ ಅಲ್ಲ, ಎಲ್ಲ ಇರ್ತಕ್ಕಂಥ ಪ್ರಗತಿಪರ ಚಿಂತಕರು ಇವತ್ತು ಯೋಚನೆ ಮಾಡಬೇಕಾಗ್ತದೆ. ನಮ್ಮದೇ ತಂದೆ ತಾಯಿಗಿಂತ ದೇವರಿಲ್ಲ, ಅದನ್ನು ಪರಿಪಾಲನೆ ಮಾಡಬೇಕಾಗ್ತದೆ. ಮಠಾಧೀಶ್ವರಾಗಲಿ, ಇಂದು ಸಾಮಾಜಿಕ ಧಾರ್ಮಿಕ ಕ್ಷೇತ್ರಗಳಲ್ಲಿ ಇದೇ ಥರ ನಡೀತಾ ಇದೆ. ಇದಕ್ಕೆ ಒಂದು ಕಮಿಷನ್ ನೇಮಿಸಿ ಸತ್ಯವನ್ನು ಹೊರಗಡೆ ತರಬೇಕು ಅಂಥೇಳಿ ನಾನು ಯಾವಾಗಲೂ ಕೂಡ ನಮ್ಮ ರಘು ಇರ್ಬೋದು, ರಘು ಇವತ್ತು ಕರೆ ಮಾಡಿದ್ರು, ನಾನು ಬಂದೆ. ಅದೇ ರೀತಿ ಮಾಡ್ತೀನಿ. ನಮ್ಮ ಬೆಂಬಲ ಹಿಂದೂ ಜನಶಕ್ತಿ ಯಾರೇ ಹೇಳಿದ್ರು ಹಿಂದೂ ಅಂತ ಯಾರು ಅಂತ ಅವ್ರಿಗೆ ನಮಗೆ ಫೋನ್ ಮಾಡಿರಿ, ಅವ್ರಿಗೆ ಸರಿಯಾಗಿ ಪಾಠ ಕಲಿಸ್ತೀವಿ. ನಾವು ಬಟ್ಟೆ ಶರ್ಟು 2 ಪ್ಯಾಂಟ್ ಬಿಚ್ಚಿಸ್ತೀನಿ. ನಿಜವಾದ ಹಿಂದೂ ಅವ್ರ ಮನೆ ಹೆಣ್ಮಕ್ಳನ್ನ ಬಿದ್ದಾಗ ಏನಾಗುತ್ತೆ, ಈಗ ನನ್ನ ಹೆಣ್ಮಕ್ಳಿಗೆ ಹೆಂಗತ್ತೆ ತಾಯಿ ಹೇಳಿದ್ರು, ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿ ಪದೇ ಈ SIT ಬಗ್ಗೆ ನಂಬಿಕೆ ಇಡಬೇಡಿ. ನಾನು ಎನ್ನೇ ಹೇಳ್ಬಿಡ್ತೀನಿ, SITಗಳು ಟೋಪಿ ಹಾಕೋ ಸಂಸ್ಥೆ.
ನಾವೆಲ್ಲ ವಯಸ್ಸಾದ್ಮೇಲೆ ರಿಪೋರ್ಟ್ ಬರ್ತದೆ, ಅದು ಯಾವನೋ ಸಣ್ಣ ಆಫೀಸರ್ಗೆ ಕೊಟ್ಬಿಟ್ಟು ಮುಗಿಸ್ಬಿಡ್ತಾರೆ. ಯಾವ ಕೊಲೆಗಳು, ಯಾವುದಕ್ಕೆ ನ್ಯಾಯ ಸಿಕ್ಕಿದೆ, ಎಷ್ಟು ಜನಕ್ಕೆ ಗಲ್ ಶಿಕ್ಷೆ ಹಾಕಿದ್ದೀರಾ? ದಯವಿಟ್ಟು ಸರ್ಕಾರ, ಕೇಂದ್ರ ಸರ್ಕಾರ ನ್ಯಾಯಾಂಗ ನಮಗೆ ವಿನಂತಿ ಕೊಡಬೇಕು. ಅದೇ ರೀತಿ 453 ಇವತ್ತು ಅತ್ಯಾಚಾರ ಮಾಡಿ ಅವರ ಶವವನ್ನು ಮಾಡ್ತಕ್ಕಂಥ ಈ ಸಂದರ್ಭದಲ್ಲಿ ನಾವೆಲ್ಲ ಇದು ಮನೆ ಹೋರಾಟ ಹೆಚ್ಚಿನ ರೀತಿಯಲ್ಲಿ ಹೋಗಬೇಕು. ನಮ್ಮ ರವಿಕೃಷ್ಣ ರೆಡ್ಡಿ ಇರ್ಬೋದು, ಇಲ್ಲಿ ಎಲ್ಲ ಸೇರಿರ್ತಕ್ಕಂಥ ನಮ್ಮ ಚೇತನ್ ಇರ್ಬೋದು, ಅವ್ರ ಹಿಂದೆ ಎಲ್ಲ ನಾವು ಇರ್ತೀವಿ, ನಿಮ್ಮೊಳಗೆ ಜಯಿತೀವಿ ಅಂತ ಹೇಳಿ ಮತ್ತೊಮ್ಮೆ ಧಿಕ್ಕಾರಕ್ಕೆ ಹೋಗಿ ಈ ವಿರೋಧಕ್ಕೆ ಜೈಕಾರನೇ ಹಾಕ್ಬೇಕಲ್ಲ, ಯಾರು ಹಾಕೋದಿಲ್ವಲ್ಲ. ಈ ದೌರ್ಜನ್ಯ ಮಾಡಿರ್ತಕ್ಕಂಥ ವಿರುದ್ಧ ಜೈಕಾರ ಹಾಕ್ಬಿಡಿ ಇನ್ನೊಂದ್ಸರಿ ಜೋರಾಗಿ. ದೌರ್ಜನ್ಯ ವಿರೋಧ ಮಾಡಿರೋರಿಗೆ ಥ್ಯಾಂಕ್ ಯು. ಮೊದಲನೇದಾಗಿ ಸೌಜನ್ಯ ಪ್ರಕರಣದಿಂದ ಮೊದಲುಗೊಂಡು ಇವತ್ತಿನ ಈ ಪ್ರಕರಣದವರೆಗೆ ಸತ್ಯಕ್ಕೆ ಧ್ವನಿಯಾಗಿ ನಿಂತಿರುವಂತಹ ಮತ್ತು ನಿರಂತರವಾಗಿ ಹಲವಾರು ಹೋರಾಟಗಳು ಮಾಡ್ಕೊಂಡ್ಬರ್ತಿರುವಂಥ ಎಲ್ಲ ಜನಸಂಘಟನೆಗಳಿಗೂ ದೊಡ್ಡ ಅಭಿನಂದನೆಗಳು, ಕೃತಜ್ಞತೆಗಳು. ಹಾಗೂ ಇವತ್ತಿನ ಈ ಹೋರಾಟವನ್ನು ಮುಂದುವರ್ಸ್ಕೊಂಡ್ಬಂದಿರುವಂಥ ವೇದಿಕೆ ಮೇಲೆ ಕೂತಿರೋ ಎಲ್ಲರಿಗೂ ಕೂಡ ಮೊದಲನೇದಾಗಿ ಅಭಿನಂದನೆಗಳು. ಈ ದೇಶದ ಬಗ್ಗೆ ಏನಾದರೂ ಭರವಸೆ ಇಟ್ಕೋಬೋದು ಅಂತಂದರೆ ಇಂಥ ಚಳುವಳಿಗಳು ಮತ್ತು ಸಾಕ್ಷಿ ಪ್ರಜ್ಞೆಗಳು ಮಾತ್ರ. ಇದು ಮುಂದುವರಿಬೇಕಾಗಿದೆ. ಅವಾಗಲಿಂದಲೂ ಎಲ್ಲರೂ ಹೇಳ್ಕೊಂಡ್ಬರ್ತಿರುವಂಥ ವಿಷಯಗಳಿಗೆ ಇನ್ನೊಂದು 2 ವಿಷಯ ಮಾತ್ರ ನಂದು ಧ್ವನಿ ಸೇರಿಸಿ ನಾನು ಮಾತು ಮುಗಿಸ್ತೀನಿ. ಮೊದಲನೇದು, ಸರ್ಕಾರಗಳನ್ನು ಅನುಮಾನಿಸಬೇಕು. ಯಾವತ್ತಿಗೆ ಕೂಡ ನಾವೇ ಎಲೆಕ್ಟ್ ಮಾಡಿದಂಥ ಸರ್ಕಾರವನ್ನು ಅನುಮಾನಿಸಲೇಬೇಕು. ಯಾಕಂದರೆ ಓಟ್ ಕೇಳಬೇಕಾದ್ರೆ ಮಾತ್ರ ಅವರು ನಮ್ಮವರು ಓಟ್ ಪಡ್ಕೊಂಡಾದ್ಮೇಲೆ ಅವರು ಆಡಳಿತ ಮಾಡುವುದು ಬೇರೆ ಶಕ್ತಿಗಳ ಪರವಾಗಿ. ಅದರಲ್ಲೂ ಕೂಡ ನಿರ್ದಿಷ್ಟವಾಗಿ ಈ ಸರ್ಕಾರಗಳು ಈ ವಿಷಯದ ಬಗ್ಗೆ ನಡ್ಕೊಂಡು ಬಂದಿರೋ ರೀತಿನ ಸ್ವಲ್ಪ ನಾವು ಹಿನ್ನೆಲೆಯಲ್ಲಿ ಅವಲೋಕಿಸಬೇಕು. 224 ಮಂದಿ ಆಯ್ಕೆಯಾಗಿ ಬಂದಾದ ಮೇಲೆ ಮೊಟ್ಟ ಮೊದಲನೇ ಬಾರಿಗೆ 224 ಶಾಸಕರಿಗೂ ಕೂಡ ಆಶೀರ್ವಚನವನ್ನು ಬೋಧಿಸಲಾಗುತ್ತೆ. ಯಾರಿಂದ ಆಶೀರ್ವಚನವನ್ನು ಬೋಧಿಸಲಾಗುತ್ತೆ? ಯಾರು ಇವತ್ತು ಆರೋಪಿಗಳು ಅಂತ ಅಂದ್ಬಿಟ್ಟು ಎಲ್ಲರೂ ಕೂಡ ಹೇಳ್ತಿದ್ರು, ಅವ್ರ ಆಶೀರ್ವಚನ ಬೋಧಿಸ್ತಾರೆ. ನಮ್ಮ ಶಾಸಕಾಂಗ ಆ ಥರದ ಅವರಿಂದ ಆಶೀರ್ವಚನ ಬೋಧಿಸ್ಕೊಂಡಂಥ ಶಾಸಕಾಂಗ ನಮ್ಮ ಮುಂದೆ ಇದೆ. ಅಲ್ಲಿಂದ ಆಚೆಗೆ ನಮ್ಮ ಹೋಮ್ ಮಿನಿಸ್ಟರ್ ಇದ್ದಾರೆ. ಯಾರ್ಯಾರೋ ಹೇಳಿದ್ದಕ್ಕೆ ಯಾರ್ಯಾರು ಗೋಪಾಲ್ ಗೌಡ್ರು ಅವತ್ತು ಪತ್ರಿಕಾಗೋಷ್ಠಿ ಮಾಡಿದ್ದಾರೆ. ಸುಮಾರು ಜನ ಕೇಳ್ತಿದ್ದಾರೆ, ಯಾರ್ಯಾರೋ ಹೇಳಿದ್ರು ಅಂತಂದ್ರೆ ನಾವು SIT ಮಾಡೋಕ್ಕಾಗಲ್ಲ ಅಂತ ಹೇಳಿದ್ರು. ಇದೇ ಹೋಮ್ ಮಿನಿಸ್ಟರ್ ಅವರೇ, ಮಂಗಳೂರಿನಲ್ಲಿ ಒಂದು ಕೊಲೆ ಆಗುತ್ತೆ ಭೀಕರವಾಗಿ. ಆ ಕೊಲೆ ಮಾಡಿದವರೇ ಆರೋಪಿಗಳು ಹೋಗ್ಬಿಟ್ಟು ಪೊಲೀಸ್ ಸ್ಟೇಷನ್ನಲ್ಲಿ ಅವನು ಜೈ ಪಾಕಿಸ್ತಾನ್ ಅಂತಂದ್ಲು ಏನೋ ಅಂದ, ಆ ಕಾರಣಕ್ಕಾಗಿ ನಾವು ಹೊಡೆದ್ವಿ ಅಂತಂದರೆ ಹೋಮ್ ಮಿನಿಸ್ಟ್ರು ಅದರ ಹಿಂದೆ ಮುಂದೆ ಯೋಚಿಸ್ತೀರಾ ಅದನ್ನು ಎಂಡೋರ್ಸ್ ಮಾಡಿ ಹೇಳಿಕೆ ಕೊಡ್ತಾರೆ. ಇದಾದ ಮೇಲೆ ನೀವು ಇನ್ಫ್ಯಾಕ್ಟ್ ನಮ್ಮ ಜಾಣೆ ಹೇಳಿದ್ರು, ಇಬ್ಬರು ಕೂಡ ಬಟ್ಟೆ, ಇನ್ಫ್ಯಾಕ್ಟ್ ಸಿದ್ದರಾಮಯ್ಯನವ್ರು ಬಟ್ಟೆ ಬಿಚ್ಚಲಿಲ್ಲ, DK ಶಿವಕುಮಾರ್ ಅವರು ಬಟ್ಟೆ ಬಿಚ್ಚಿಸಿದ್ರು. ಸಿದ್ದರಾಮಯ್ಯನವ್ರಿಗೂ ಕೂಡ ಇಬ್ಬರು ಬಟ್ಟೆ ಬಿಚ್ಚಿಸ್ಕೊಂಡು ಹೋಗಿ ಮುಂಡಾಸು ದಾರಿ ಹತ್ರ ಮುಂದೆ ನಿಂತ್ಕೊಂಡು, ಇವರಾದ್ರೂ 100 ಜನ ಆದರೂ ಕೂಡ ನಮ್ಮ ಜೊತೆ ನಿಂತ್ಕೊಳ್ತೀವಿ ಅಂತಾರೆ. BJPನವರು ಅವ್ರನ್ನ ರಾಜ್ಯಸಭೆ ಸದಸ್ಯರು ಮಾಡ್ತಾರೆ. ನರೇಂದ್ರ ಮೋದಿ ಅವರು ಸೀದಾ ಅವರ ಇದಕ್ಕೆ ಭೇಟಿ ಕೊಡ್ತಾರೆ. ರಾಹುಲ್ ಗಾಂಧಿ ಅವರು ಹೋಗ್ತಾರೆ. ಇದು ಪಕ್ಷಾತೀತವಾಗಿ ಬೆಂಬಲವಿರುವ ವ್ಯಕ್ತಿ. ಹೀಗಾಗಿ ಪಕ್ಷಾತೀತವಾದಂಥ ಜನ ಹೋರಾಟ ಆದ್ರೇ ಇದನ್ನು ಸೋಲಿಸಲಿಕ್ಕೆ ಸಾಧ್ಯ. SIT ವಿಷಯವನ್ನು ಸುಮಾರು ಜನ ಮಾತಾಡಿದ್ದಾರೆ. ಈ ಹೋರಾಟಗಳಿಲ್ಲದಿದ್ದರೆ ದೊಡ್ಡ ಮಟ್ಟದ ರಾಷ್ಟ್ರೀಯ ಹೋರಾಟ ಆಗುವಂತಹ ಸೂಚನೆಗಳು ಕಾಣಲಿಲ್ಲ. ಅಂದರೆ ಈಗ ಸಂಸತ್ ಅಧಿವೇಶನ ಶುರುವಾಗಿದೆ. ಆ ಸಂಸತ್ ಅಧಿವೇಶನದಲ್ಲಿ BJPಯೂ ಅಲ್ಲದ ಕಾಂಗ್ರೆಸ್ ಅಲ್ಲದ ಸಂಸದರು ಅದನ್ನು ಎತ್ತುವಂತಹ ಸಂದರ್ಭ ಕೇಳಲಿಲ್ಲ. ಅಂದರೆ ವಿಶೇಷವಾಗಿ ಕಳೆದ 14 ದಿನಗಳಿಂದ ಆರೋಪ ಹೊರಿಸಿದ ನಂತರ, ಆ ವ್ಯಕ್ತಿ ಹೊರಗಡೆ ಬಂದ ನಂತರ ನಿರಂತರವಾಗಿ ಪೊಲೀಸರು ಸಾಕ್ಷ್ಯ ನಾಶ ಮಾಡಿದ್ದಾರೆ ಎನ್ನುವುದಕ್ಕೆ ಸಾಕಷ್ಟು ಪುರಾವೆಗಳು ಸಿಕ್ಕ ನಂತರ SIT ಆಗಿದೆ. ಈ SIT ಬಂದ ಮೇಲೆ ಕಳೆದ 14 ದಿವಸ ಏನೇನು ಸಾಕ್ಷಿ ಪುರಾವೆ ನಾಶ ಆಗಿದೆ ಅದರ ಬಗ್ಗೆ ಮಾತು ನಿಂತೋಗಿದೆ. ಇದು SITಯ ಸರ್ಕಾರದ ಮೊದಲನೇ ಜಯ ಆಗಬಾರ್ದು. ಕಳೆದ 14 ದಿನಗಳಿಂದ ಏನು ಸಾಕ್ಷ್ಯ ಪುರಾವೆ ನಾಶ ಆಗಿದೆ ಇದನ್ನು ಗಟ್ಟಿ ಧ್ವನಿನಲ್ಲಿ ನಾವು ಮಾತಾಡಬೇಕು. ಈಗಾಗಲೇ ಹಲವು ಸ್ನೇಹಿತರು ಹೇಳಿದಾಗೆ SIT ಸಂಭ್ರಮಕ್ಕೂ ಕಾರಣವಲ್ಲ, ಜಯಿಸಿದ್ವಿ ಅನ್ನೋದಕ್ಕೂ ಕಾರಣ ಅಲ್ಲ. ಇದು ಕೆಲಸ ಮಾಡಬೇಕು ಅಂತಂದರೆ ಮೊದಲನೇದು ಅದಕ್ಕೆ ಒಂದು ದ್ವಾರಕಾನಾಥ್ ಅವರು ಸಜೆಸ್ಟ್ ಮಾಡಿದಂತೆ ಒಂದು ಸುಪ್ರೀಂ ಕೋರ್ಟಿನ ನಿವೃತ್ತರು ಅಥವಾ ಹಾಲಿ ನ್ಯಾಯಾಧೀಶರ ನಡುವೆ ಒಂದು ತನಿಖಾಧಿಕಾರಿ ಮಾಡಬೇಕು. ನಮ್ಮ ಮುಂದೆ ಅದಕ್ಕೆ ಹಲವಾರು ಪ್ರಕರಣ ಇದೆ. ಗುಜರಾತ್ನಲ್ಲಿ ನರಮೇಧ ನಡೆದಾಗ ಕನಿಷ್ಠ ಪಕ್ಷ ಶಿಕ್ಷೆ ಆಗಿದ್ದಕ್ಕೆ ಏಕೈಕ ಕಾರಣ ಇದ್ದದ್ದು ಅಲ್ಲಿಗೆ ಸಿವಿಲ್ ಸೊಸೈಟಿಗಳು, ತೀಸ್ತಾ ಸಿಕ್ಕಲ್ವಾದಂಥವರು ದೊಡ್ಡ ಹೋರಾಟ ಮಾಡಿದ್ದು. ಅದಕ್ಕೆ ಸ್ಪಂದಿಸಿ ಸುಪ್ರೀಂ ಕೋರ್ಟು ವಿಚಾರಣೆಯನ್ನು, ವಿಶೇಷವಾಗಿ ಬಿಲ್ಕಿಸ್ ಬಾನು ವಿಚಾರಣೆಯನ್ನು ಬಾಂಬೆ ಹೈಕೋರ್ಟ್ನಲ್ಲಿ ಮಾಡಿದ್ದು, ಗುಜರಾತಿಂದ ಹೊರಗಡೆ ತೆಗೆದುಕೊಂಡು ಹೋಗಿದ್ದು. ಇವತ್ತು ಧರ್ಮಸ್ಥಳದಲ್ಲಿ ಕರ್ನಾಟಕದಲ್ಲಿ ನ್ಯಾಯ ನಮಗೆ ಸಿಗುವುದು ಕಷ್ಟ ಅನ್ನುವುದಕ್ಕೆ ಸಾಕಷ್ಟು ಪುರಾವೆಗಳಿದೆ.
ದ್ವಾರಕಾನಾಥ್ ಅವರು ಹೇಳಿದಂಥ ಸಲಹೆಯನ್ನು ಕೂಡ ಗಂಭೀರವಾಗಿ ಪರಿಗಣಿಸಬೇಕು. ಮತ್ತು ವಕೀಲ ವೃಂದಕ್ಕೆ, ನ್ಯಾಯಾಧೀಶರಿಗೆ ಈ ಒಂದು ಹೋರಾಟವನ್ನು ಮುಂದಕ್ಕೆ ತೆಗೆದುಕೊಂಡು ಹೋಗ್ತಿರೋದಕ್ಕೆ ಮತ್ತು ಎಲ್ಲ ಹೋರಾಟಗಾರರಿಗೆ, KRS ಪಕ್ಷವೂ ಕೂಡ ಪಾದಯಾತ್ರೆ ಮಾಡಿದೆ, ಸುಮಾರು ಜನ ಬೇರೆ ಬೇರೆ ರೀತಿಯ ಹೋರಾಟಗಳು ಮಾಡಿದ್ದಾರೆ. ಎಲ್ಲ ಸಂಘಟನೆಗಳಿಗೂ ಮತ್ತೊಮ್ಮೆ ಕೃತಜ್ಞತೆಗಳು.